ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇರಾನ್ ಈ ಒಂದು ದೇಶ ವಿಶ್ವದ ಬಲಾಢ್ಯ ದೇಶಗಳಿಗೆ ಹೇಗೆ ಟಕ್ಕರ್ ಕೊಡ್ತಿದೆ ಅನ್ನೋದು ತಿಳಿದಿರುವಂಥದ್ದೇ. ಆದರೆ ಇರಾನ್ ಮಾತ್ರ ಇಸ್ರೇಲ್ ಅಮೆರಿಕ ವಿರುದ್ಧ ತೊಡೆ ತಟ್ಟಿ ನಿಂತು ಬಿಟ್ಟಿದೆ. ನೀನಾ ನಾನಾ ಅಂತ ಒಂದು ವಾಕ್ಯದಲ್ಲಿ ಮುಂದಿನ ಭವಿಷ್ಯವನ್ನ ಅಣಕಿಸುವಂತಿದೆ. ಅಷ್ಟಕ್ಕೂ ಇರಾನ್ ದೇಶದ ಚರಿತ್ರೆ ಇಂದು ನೆನ್ನೆಯದಲ್ಲ. ಅಮೆರಿಕ ಹುಟ್ಟೋಕ್ಕಿಂತ ಮುಂಚಿತವಾಗಿಯೇ ಸಹಸ್ರಾರು ವರ್ಷಗಳ ಹಿಂದೆಯೇ ಇರಾನ್ನ ಅಸ್ತಿತ್ವ ಕಂಡುಬರುತ್ತೆ. ಕ್ರಿಸ್ತಪೂರ್ವದಿಂದಲೂ ಭಾರತದೊಂದಿಗೆ ವ್ಯಾಪಾರ ವಾಣಿಜ್ಯದಲ್ಲಿ ಸಂಬಂಧ ಹೊಂದಿತ್ತು ಅನ್ನೋದಕ್ಕೆ ನಾನಾ ಪುರಾವೆಗಳು ಸಿಗ್ತಾ ಹೋಗುತ್ತವೆ. ಅದು ನಮ್ಮ ಪುರಾಣ ಕಾಲದಲ್ಲಿ ಸಾಕಷ್ಟು ಉಲ್ಲೇಖವಾಗಿರೋದು ಇರಾನ್ನ ಇಂದಿನ ಈ ನಡೆಗೆ ಸಾಕಷ್ಟು ಚರ್ಚೆಗೆ ನುಗ್ಗುತ್ತೆ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಇರಾನ್ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇರಾನ್ ಗಡಿಗಳು ಯುಗಯುಗಗಳಲ್ಲೂ ನಾನಾ ಏರಿಳಿತಗಳನ್ನ ಕಂಡಿವೆ. ಇಂದಿನ ಇರಾನ್ ಪ್ರಾಚೀನ ಕಾಲದ ಇರಾನ್ಗಿಂತಲೂ 400ರಷ್ಟು ಏರಿಳಿತವನ್ನ ಕಂಡಿದೆ. ಇರಾನ್ ಅನ್ನು ಪರ್ಷಿಯಾ ಎಂದು ಕರೆಯಲಾಗುತ್ತಿತ್ತು. ಅದಕ್ಕೂ ಹಿಂದಿನ ಇತಿಹಾಸದಲ್ಲಿ ಇರಾನ್ನ ಆರ್ಯನ್ ಎಂದು ಕರೆಯಲಾಗುತ್ತಿತ್ತು. ಪ್ರಾಚೀನ ಕಾಲದಲ್ಲಿ ಪರ್ಷಿಯಾ ಆರ್ಯನ್ನರು ನೆಲೆಸಿದ್ದ ತಾಣವಾಗಿತ್ತು. ವೈದಿಕ ಯುಗದಲ್ಲಿ ಪರ್ಷಿಯಾದಿಂದ ಗಂಗಾ ಮತ್ತು ಸರಿಯುವಿನ ದಡದವರೆಗಿನ ಸಂಪೂರ್ಣ ಭೂಮಿ ಆರ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಹಲವಾರು ಪ್ರದೇಶಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಭಾರತದಲ್ಲಿನ ಪಂಜಾಬ್ ಸುತ್ತಮುತ್ತಲಿನ ಪ್ರದೇಶವನ್ನು ಆರ್ಯವರ್ತ ಎಂದು ಕರೆಯಲಾಗ್ತಿತ್ತು. ಪ್ರಾಚೀನ ಪರ್ಷಿಯಾದಲ್ಲಿ ಆಧುನಿಕ ಆಫ್ಘಾನಿಸ್ತಾನದ ಗಡಿಯಲ್ಲಿರುವ ಪೂರ್ವ ಪ್ರದೇಶವನ್ನ ಏರಿಯನ್ ಅಥವಾ ಗ್ರೀಕ್ ಅರಿಯಾನ್ ಎಂದು ಕರೆಯಲಾಗುತ್ತಿತ್ತು. ಈ ಸಂಯೋಗದೊಂದಿಗೆ ಮುಂದುವರೆದ ಕಾಲಮಾನದಲ್ಲಿ ಇರಾನ್ ಎಂಬ ಪದವು ನಂತರ ಹುಟ್ಟಿಕೊಳ್ತು. ಇರಾನ್ ಆಳುತ್ತಿದ್ದ ಅಂದಿನ ಕಾಲದ ಸಸಾನಿಯನ್ ಚಕ್ರವರ್ತಿಗಳು ಮತ್ತು ಅಧಿಕಾರಿಗಳ ಹೆಸರಿನೊಂದಿಗೆ ಮೊದಲು ಆರ್ಯ ಎಂಬ ಪದ ಬಳಕೆ ಇತ್ತು. ಉದಾಹರಣೆಗೆ ಇರಾನ್ ಸ್ಪಹಾಬತ್ ಅಂದ್ರೆ ಇರಾನ್ನ ಸೈನಿಕ ಅಥವಾ ಕಮಾಂಡರ್. ಇನ್ನು ಇರಾನ್ ಅಂಬರ್ಪತ್ ಅಂದ್ರೆ ಇರಾನ್ನ ಅಂಗಡಿಯವನು. ಹೀಗೆ ನಾನಾ ವಿಂಗಡಣೆಗಳಿದ್ದು ಪ್ರಾಚೀನ ಪರ್ಷಿಯನ್ನರು ತಮ್ಮ ಹೆಸರಿನೊಂದಿಗೆ ಆರ್ಯ ಎಂಬ ಪದವನ್ನ ಬಹಳ ಹೆಮ್ಮೆಯಿಂದ ಸೇರಿಸಿಕೊಳ್ತಾ ಇದ್ರು. ಅನಾದಿ ಕಾಲದ ಚಕ್ರವರ್ತಿ ಡೇರಿಯಸ್ ತನ್ನನ್ನು ತಾನು ಆರ್ಯಪುತ್ರ ಎಂದು ಇತಿಹಾಸ ಪುಟಗಳಲ್ಲಿ ದಾಖಲಿಸಿದ್ದಾನೆ. ಆರ್ಯ ಎಂಬ ಪದವು ಆರ್ಯರಾಮರ, ಅರಿಯೋವರ್ಜಿನಿಗಳು ಮುಂತಾದ ಮುಖ್ಯಸ್ಥರ ಹೆಸರುಗಳಲ್ಲಿ ಕಂಡುಬರುತ್ತದೆ. ಪಾರ್ಸ್ ಎಂಬ ಹೆಸರು ಬಂದಿದ್ದೇ ರೋಚಕ. ಪ್ರಾಚೀನ ಪರ್ಷಿಯಾವನ್ನ ವಿಂಗಡಿಸಲಾದ ಅನೇಕ ಪ್ರದೇಶಗಳಲ್ಲಿ ಪರ್ಷಿಯನ್ ಕೊಲ್ಲಿಯ ಪೂರ್ವ ತೀರದಲ್ಲಿರುವ ಪಾರ್ಸ್ ಅಥವಾ ಪಾರ್ಸಿ ಪ್ರದೇಶವು ಅಸ್ತಿತ್ವದಲ್ಲಿತ್ತು. ಹಾಗಾಗಿ ಇಡೀ ದೇಶವನ್ನು ಪಾರ್ಸ್ ಎಂದು ಕರೆಯಲಾಯಿತು. ಇದರ ಅನ್ವರ್ಥ ರೂಪವೇ ಪರ್ಷಿಯಾ. ಇನ್ನು ಗ್ರೀಕ್ನಲ್ಲಿ ಇದನ್ನ ಪರ್ಸೆ ಪೋಲಿಸ್ ಅಂತ ಕರೆದ್ರೆ ನಂತರದಲ್ಲಿ ಇಸ್ತಾಕ್ ಎಂದು ಕರೆಯಲ್ಪಟ್ಟಿತ್ತು. ಪಾರ್ಸ್ ಎಂಬ ಹೆಸರು ವೈದಿಕ ಕಾಲದಲ್ಲಿ ಜನಪ್ರಿಯವಾಗಲಿಲ್ಲ. ಪಾರ್ಷಿಯಾ ಪ್ರದೇಶದವರಾದ ತಖಾಮಾನಿಯ ರಾಜವಂಶದ ಚಕ್ರವರ್ತಿಗಳ ಕಾಲದಲ್ಲಿ ಇದನ್ನು ಇಡೀ ದೇಶಕ್ಕೆ ನಾಮಕರಣ ಮಾಡಿದರು. ಅದಕ್ಕಾಗಿಯೇ ಈ ಹೆಸರು ವೇದಗಳು ಮತ್ತು ರಾಮಾಯಣ ಮಹಾಭಾರತ ಕಾಲದಲ್ಲಿ ಕಂಡು ಬಂದಿಲ್ಲ. ಆದರೆ ಪಾರ್ಸಿಗಳನ್ನು ಮಹಾಭಾರತ, ರಘುವಂಶ ಮತ್ತು ಕಥಾಸರಿತ್ ಸಾಗರದಲ್ಲಿ ಉಲ್ಲೇಖಿತವಾಗಿರುವುದನ್ನು ಕಾಣಬಹುದಾಗಿದೆ. ಪ್ರಾಚೀನ ಪರ್ಷಿಯಾವನ್ನ ಹಲವಾರು ಪ್ರದೇಶ ಕ್ಯಾಸ್ಪಿಯನ್ ಸಮುದ್ರದ ನೈಋತ್ಯ ಪ್ರದೇಶವನ್ನು ಮೀಡಿಯಾ ಎಂದು ಕರೆಯಲಾಗುತ್ತಿತ್ತು. ಇದು ಐತರೇಯ ಬ್ರಾಹ್ಮಣದಂತಹ ಪ್ರಾಚೀನ ಗ್ರಂಥಗಳ ಉತ್ತರ ಮುದ್ರವಾಗಿರಬಹುದು. ಜರಾತುಸ್ತನು ಕ್ರಿಸ್ತಪೂರ್ವ 1700 ಮತ್ತು 1500 ನಡುವೆ ವಾಸಿಸುತ್ತಿದ್ದನೆಂದು ಇತಿಹಾಸಕಾರರು ನಂಬುತ್ತಾರೆ. ರಾಜ ಸುಧಾಸನು ಆರ್ಯವರ್ತದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ ಮತ್ತು ಪ್ರವಾದಿ ಇಬ್ರಾಹಿಂ ತನ್ನ ಧರ್ಮವನ್ನ ಪ್ರಚಾರ ಮಾಡುತ್ತಿದ್ದ ಕಾಲ ಅದಾಗಿತ್ತು. ಹಾಗಾಗಿ ಪರ್ಷಿಯಾದ ಅತ್ಯಂತ ಪ್ರಾಚೀನ ಸಾಮ್ರಾಜ್ಯದ ಸ್ಥಾಪನೆಯನ್ನು ಈ ಪ್ರದೇಶದಿಂದಲೇ ಗುರುತಿಸಬಹುದು. ಹಿಂದೆ ಈ ಪ್ರದೇಶವು ಆರ್ಯೇತರ ಅಸುರ ಬುಡಕಟ್ಟಿನವರ ನಿಯಂತ್ರಣದಲ್ಲಿತ್ತು. ಅವರ ದೇಶ ಇಂದಿನ
ಅಸಿರಿಯಾ ಪಶ್ಚಿಮದಲ್ಲಿದೆ. ಈ ಬುಡಕಟ್ಟು ಸೆಮಾನ್ ವಂಶಸ್ಥರು ಯಹೂದಿಗಳು ಮತ್ತು ಅರಬ್ಬರು ಸೇರಿದಂತೆ ಆರ್ಯರಿಂದ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಇಸ್ಲಾಂ ಧರ್ಮಕ್ಕೂ ಮೊದಲು ಇರಾನ್ನ ಅಧಿಕೃತ ಧರ್ಮ ಜೆರಾಸ್ಟ್ರಿಯಾನ್ ಧರ್ಮ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಪರ್ಸಿಪೋಲಿಸ್ನಲ್ಲಿ ಒಂದು ದೊಡ್ಡ ಪರ್ಷಿಯನ್ ಸಾಮ್ರಾಜ್ಯವನ್ನ ಸ್ಥಾಪಿಸಲಾಯಿತು. ಇದು 3 ಖಂಡಗಳು ಮತ್ತು 20 ರಾಷ್ಟ್ರಗಳನ್ನ ದೀರ್ಘಕಾಲ ಆಳ್ತು. ಈ ಸಾಮ್ರಾಜ್ಯದ ಅಧಿಕೃತ ಧರ್ಮ ಜೆರಾಸ್ಟ್ರಿಯನ್ ಧರ್ಮವಾಗಿದ್ದು ಕ್ರಿಸ್ತಪೂರ್ವ 1700ರಿಂದ 1800ರ ಸುಮಾರಿಗೆ ಚಕ್ರವರ್ತಿ ಜರಾತುಷ್ಟನು ಸ್ಥಾಪಿಸಿದನೆಂದು ಇತಿಹಾಸ ಹೇಳುತ್ತೆ. ಅಲ್ಲದೆ ಅವನ ಸಾಮ್ರಾಜ್ಯ ವ್ಯಾಪ್ತಿ ರೋಮ್ನಿಂದ ಸಿಂಧೂ ನದಿಯವರೆಗೆ ಹರಡಿತ್ತು. ಪರ್ಷಿಯನ್ ಇತಿಹಾಸದ ಪ್ರಕಾರ ಇರಾನ್ ಅರಬ್ಬರ ವಶವಾಗುವ ಮೊದಲು 9 ರಾಜಮನೆತನಗಳು ಇರಾನ್ನ ಆಳ್ವಿಕೆ ಮಾಡಿವೆ. ಅದರಲ್ಲಿ ಮಹಬಾದ್ ಮತ್ತು ಗೂರ್ಮದ್ ರಾಜವಂಶಗಳು ಪೌರಾಣಿಕ ಕಥೆಗಳಲ್ಲೂ ಸ್ಥಾನ ಪಡೆದುಕೊಂಡಿವೆ. ಗೂರ್ಮದ್ನ ಮೊಮ್ಮಗ ಹುಸಾಂಗ್ ಕೃಷಿ, ನೀರಾವರಿ, ಶಸ್ತ್ರಾಸ್ತ್ರ ತಯಾರಿಕೆ ಇತ್ಯಾದಿಗಳನ್ನ ಪ್ರಾರಂಭಿಸಿದನು ಮತ್ತು ಪೇಶಾದ್ ಅಂದ್ರೆ ನಿಯಂತ್ರಕ ಎಂಬ ಬಿರುದನ್ನ ಪಡೆದನು. ಇದರಿಂದ ರಾಜವಂಶಕ್ಕೆ ಅದರ ಹೆಸರೇ ಬಂತು. ಅವನ ಮಗ ತೆಹಮೂರ್ ಅನೇಕ ನಗರಗಳನ್ನ ಸ್ಥಾಪಿಸಿದ. ಈ ರಾಜವಂಶದಲ್ಲಿ ಜಮೇಡ್ ಜನಿಸಿದ. ಆತ ವಸಂತ ವಿಷುವತ್ ಸಂಕ್ರಾಂತಿಯಂದು ಹೊಸ ವರ್ಷದ ಆಚರಣೆಯನ್ನು ಪ್ರಾರಂಭಿಸಿದ. ಇದು ಪಾರ್ಸಿಗಳಲ್ಲಿ ಜಮೇಡ್ ನೌರುಜ್ ಎಂಬ ಹೆಸರಿನಿಂದ ಇಂದಿಗೂ ಆಚರಿಸಲ್ಪಡುತ್ತದೆ. ಇರಾನ್ನ ಮೊದಲ ಆಕ್ರಮಣ. ಸ್ಕಾಟ್ಲೆಂಡ್ನ ಸೇಂಟ್ ಆಂಡ್ರೂಸ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಲಿ ಅನ್ಸಾರಿಯವರ ಪ್ರಕಾರ ಪ್ರಾಚೀನ ಇರಾನಿನ ಅಕಿಮೆನಿಡ್ ಸಾಮ್ರಾಜ್ಯದ ರಾಜಧಾನಿಯಾದ ಪರ್ಸೆಪೋಲಿಸ್ನ ಅವಶೇಷಗಳನ್ನು ವೀಕ್ಷಿಸುವ ಪ್ರತಿಯೊಬ್ಬ ಪ್ರವಾಸಿಗರಿಗೂ 3 ವಿಷಯಗಳನ್ನ ಹೇಳಲಾಗುತ್ತದೆ. ಇದನ್ನು ಡೇರಿಯಸ್ ದಿ ಗ್ರೇಟ್ ನಿರ್ಮಿಸಿದ, ಅದನ್ನ ಅವನ ಮಗ ಕ್ಸರಕ್ ವಿಸ್ತರಿಸಿದ ಮತ್ತು ಅಲೆಕ್ಸಾಂಡರ್ ಎಂಬಾತ ನಾಶಪಡಿಸಿದನೆಂದು. ಹೀಗೆ ಹೊಸ ಸಾಮ್ರಾಜ್ಯವನ್ನು ಕ್ರಿಸ್ತಪೂರ್ವ 576ರಲ್ಲಿ ಹಕ್ಕಾಮನಿಸ್ ರಾಜವಂಶದ ಸೈರಸ್ ದಿ ಗ್ರೇಟ್ ಸ್ಥಾಪಿಸಿದನು. ಡೇರಿಯಸ್ ಎಂದು ಕರೆಯಲ್ಪಡುವ ಚಕ್ರವರ್ತಿ 1ನೇ ಡೇರಿಯಸ್ನ ಆಳ್ವಿಕೆಯನ್ನ ಪರ್ಷಿಯನ್ ಸಾಮ್ರಾಜ್ಯದ ಉತ್ತುಂಗವೆಂದು ಪರಿಗಣಿಸಲಾಗಿದೆ. ಈ ಸಾಮ್ರಾಜ್ಯವು ಕ್ರಿಸ್ತಪೂರ್ವ 330ರಲ್ಲಿ ಅಲೆಕ್ಸಾಂಡರ್ನ ಆಕ್ರಮಣದಿಂದ ವಿನಾಶವಾಯಿತು. ಡೇರಿಯಸ್ ಎಂದು ಕರೆಯಲ್ಪಡುವ ಚಕ್ರವರ್ತಿ 1ನೇ ಡೇರಿಯಸ್ನ ಆಳ್ವಿಕೆಯನ್ನ ಪರ್ಷಿಯನ್ ಸಾಮ್ರಾಜ್ಯದ ಉತ್ತುಂಗವೆಂದು ಪರಿಗಣಿಸಲಾಗಿದೆ. ಈ ಸಾಮ್ರಾಜ್ಯವು ಕ್ರಿಸ್ತಪೂರ್ವ 330ರಲ್ಲಿ ಅಲೆಕ್ಸಾಂಡರ್ನ ಆಕ್ರಮಣದಿಂದ ವಿನಾಶವಾಯಿತು. ಅಲ್ಲಿಂದ ಕ್ರಿಸ್ತಪೂರ್ವ 224ರಲ್ಲಿ ಜೊರಾಸ್ಟ್ರಿಯನ್ನಿಂದ ಮತ್ತೊಂದು ರಾಜವಂಶವಾದ ಸಸಾನಿಯನ್ನರ ಉಗಮವಾಯಿತು. ಈ ರಾಜವಂಶದ ಆಳ್ವಿಕೆಯೇ ಸರಿಸುಮಾರು 7ನೇ ಶತಮಾನದವರೆಗೆ ನಡೆಸಲ್ಪಡ್ತು. ಅಂದ್ರೆ ಸರಿಸುಮಾರು 1100 ವರ್ಷಗಳು. ಇದುವೇ ಇಸ್ಲಾಂ 7ನೇ ಶತಮಾನದ ಆರಂಭದಲ್ಲಿ ಇರಾನ್ ಅನ್ನ ಪ್ರವೇಶಿಸಿತ್ತು. ಇಸ್ಲಾಮಿಕ್ ಆಕ್ರಮಣ ಮತ್ತು ಪಾರ್ಸಿಗಳ ಹೋರಾಟ. ಇಸ್ಲಾಂ ಧರ್ಮದ ಉದಯದ ಮೊದಲು ಪ್ರಾಚೀನ ಇರಾನ್ನಲ್ಲಿ ಜೆರಾಸ್ಟ್ರಿಯನ್ ಧರ್ಮವು ಪ್ರಬಲ ಧರ್ಮವಾಗಿತ್ತು. 7ನೇ ಶತಮಾನದಲ್ಲಿ ತುರ್ಕರು ಮತ್ತು ಅರಬ್ಬರು ಇರಾನ್ ಮೇಲೆ ಭೀಕರ ದಾಳಿ ನಡೆಸಿ ಹತ್ಯಾಕಾಂಡ ನಡೆಸಿದ್ರು. ಸಸಾನಿಯನ್ ಸಾಮ್ರಾಜ್ಯದ ಪತನದ ನಂತರ ಮುಸ್ಲಿಂ ಆಕ್ರಮಣಕಾರರ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಪಾರ್ಸಿಗಳು ತಮ್ಮ ದೇಶದಿಂದ ಪಲಾಯನ ಮಾಡಿದ್ರು. ಇಸ್ಲಾಮಿಕ್ ಕ್ರಾಂತಿಯ ಈ ಅವಧಿಯಲ್ಲಿ ಕೆಲವು ಇರಾನಿಯನ್ನರು ಇಸ್ಲಾಮನ್ನ ಸ್ವೀಕರಿಸಲು ನಿರಾಕರಿಸಿ ದೋಣಿಯ ಮೂಲಕ ಭಾರತಕ್ಕೆ ಪಲಾಯನ ಮಾಡಿದ್ರು. ಜೊರಾಸ್ಟ್ರಿಯನ್ ನಿರಾಶ್ರಿತರ ಮೊದಲ ಗುಂಪು ಮಧ್ಯ ಏಷ್ಯಾದ ಖೊರಾಸ್ನಲ್ಲಿ ನೆಲೆಸಿತು. ಇದು ಈಗ ಪೂರ್ವ ಇರಾನ್ ಸೇರಿದಂತೆ ಹಲವಾರು ರಾಷ್ಟ್ರಗಳ ನಡುವೆ ವಿಂಗಡಿಸಲಾದ ಪ್ರದೇಶವಾಗಿದೆ. ಹಾಗೆ ಅಲ್ಲಿ ಸುಮಾರು 100 ವರ್ಷಗಳ ಕಾಲ ವಾಸ ಮಾಡಿದ್ರು. ಅಲ್ಲಿ ಇಸ್ಲಾಮಿಕ್ ಅಶಾಂತಿ ಭುಗಿಲೆದ್ದಾಗ ಅವರಲ್ಲಿ ಅನೇಕರು ಪರ್ಷಿಯನ್ ಕೊಲ್ಲಿಯ ಮುಖಭಾಗದಲ್ಲಿರುವ ಉರ್ಮುಜ್ ದ್ವೀಪಕ್ಕೆ ವಲಸೆ ಹೋಗಿ 15 ವರ್ಷಗಳ ಕಾಲ ಅಲ್ಲಿ ನೆಲೆಸಿದ್ರು. ಆದರೆ ಅಲ್ಲಿಯೂ ಆಕ್ರಮಣಕಾರರ ದಾಳಿಗೆ ತುತ್ತಾದರು. ಕೊನೆಗೆ ತಮ್ಮ ಪವಿತ್ರ ಗ್ರಂಥಗಳನ್ನ ಹೊತ್ತು ತಮ್ಮ ಹಿಂದಿನ ಕಥೆಗಳನ್ನ ಹಾಡುತ್ತಾ ಒಂದು ಸಣ್ಣ ಹಡಗನ್ನ ಹತ್ತಿ ಆಗ ಪೋರ್ಚುಗೀಸರ ನಿಯಂತ್ರಣದಲ್ಲಿದ್ದ
ಕಂಬತ್ ಕೊಲ್ಲಿಯಲ್ಲಿರುವ ಭಾರತೀಯ ದ್ವೀಪವಾದ ಡ್ಯೂಗೆ ಬಂದಿಳಿದ್ರು. ಅಲ್ಲಿ ಕೂಡ ಪೋರ್ಚುಗೀಸರು ಆಕ್ರಮಣ ಮಾಡ್ತಾರೆ. ಕ್ರಿಸ್ತಶಕ 716ರ ಸುಮಾರಿಗೆ ರಾಜ ಯಾದವ್ ರಾಣ ರಾಜ್ಯದಲ್ಲಿ ದಮನ್ನಿಂದ 25 ಮೈಲಿ ದಕ್ಷಿಣದಲ್ಲಿರುವ ಸಂಜನ್ನಲ್ಲಿ ನೆಲೆಸಿದ್ದರೆಂದು ಇತಿಹಾಸ ಹೇಳುತ್ತೆ. ಗುಜರಾತ್ನ ದಮನ್ ಮತ್ತು ಡ್ಯೂ ಪ್ರದೇಶವನ್ನು ಆಳ್ತಾ ಇದ್ದ ರಾಜ ಜಾಡಿ ರಾಣ ಅವರಿಗೆ ಆಶ್ರಯ ನೀಡಿ ಅವರ ಅಗ್ನಿ ದೇವಾಲಯ ಸ್ಥಾಪನೆಗೆ ಭೂಮಿ ಮತ್ತು ನಾನಾ ರೀತಿಯ ಸಹಾಯವನ್ನ ಮಾಡ್ದ. ಹಾಗಾಗಿ ಮೊದಲ ಪಾರ್ಸಿ ಅಗ್ನಿ ದೇವಾಲಯವನ್ನ ಕ್ರಿಸ್ತಶಕ 721ರಲ್ಲಿ ನಿರ್ಮಿಸಲಾಯಿತು. ಇನ್ನು 10ನೇ ಶತಮಾನದ ಅಂತ್ಯದ ವೇಳೆಗೆ ಪಾರ್ಸಿಗಳು ಗುಜರಾತ್ನ ಇತರೆ ಭಾಗಗಳಲ್ಲಿ ನೆಲೆಸಲು ಪ್ರಾರಂಭಿಸಿದರು. 15ನೇ ಶತಮಾನದಲ್ಲಿ ಇರಾನ್ನಲ್ಲಿ ನಡೆದಂತೆ ಭಾರತದಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯು ಸಂಜನ್ನ ಮೇಲೆ ಮುಸ್ಲಿಂ ಆಕ್ರಮಣಕ್ಕೆ ತುತ್ತಾಯಿತು. ಅಲ್ಲಿನ ಪಾರ್ಸಿಗಳು ತಮ್ಮೊಂದಿಗೆ ಪವಿತ್ರ ಅಗ್ನಿಯನ್ನ ತೆಗೆದುಕೊಂಡು ನವಸಾರಿಗೆ ಪಲಾಯನ ಮಾಡಿದರು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಪಾರ್ಸಿ ಸಮುದಾಯ ಉನ್ನತಿಗೆ ಏರಿತು. ಇರಾನಿಯನ್ನರು ಮುಸ್ಲಿಮರಲ್ಲವೇ? ಶಿಯಾ ರಾಷ್ಟ್ರೀಯ ಧರ್ಮವಾಗಿರುವ ಏಕೈಕ ದೇಶ ಇರಾನ್. ಇದಲ್ಲದೆ ಇರಾಕ್ ಮತ್ತು ಬಹ್ರೇನ್ನಲ್ಲಿ ಶಿಯಾಗಳೇ ಬಹುಸಂಖ್ಯಾತರು. ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವಿನ ಸೈದ್ಧಾಂತಿಕ ಸಂಘರ್ಷವೇ ಇಂದಿಗೂ ಮುಗಿದಿಲ್ಲ. ಸೌದಿ ಅರೇಬಿಯಾದ ಖ್ಯಾತ ಧಾರ್ಮಿಕ ಗುರು ಮುಫ್ತಿ ಅಬ್ದುಲ್ ಅಜೀಜ್ ಅಲ್ ಶೇಖ್ ಪ್ರಕಾರ ಇರಾನಿಯನ್ನರು ಮುಸ್ಲಿಮರಲ್ಲ. ಅಬ್ದುಲ್ ಅಜೀಜ್ ಸೌದಿ ರಾಜ ಸ್ಥಾಪಿಸಿದ ಇಸ್ಲಾಮಿಕ್ ಸಂಘಟನೆಯ ಮುಖ್ಯಸ್ಥರಾಗಿದ್ದಾರೆ. ಇರಾನಿಯನ್ನರು ಜೆರಾಸ್ಟ್ರಿಯನ್ ಧರ್ಮದ ಅಂದರೆ ಪಾರ್ಸಿ ಧರ್ಮದ ಅನುಯಾಯಿಗಳಾಗಿದ್ರು ಎಂದು ಅಭಿಪ್ರಾಯ ಪಡ್ತಾರೆ. ಇರಾನಿಯನ್ನರು ಮುಸ್ಲಿಮರಲ್ಲ, ಏಕೆಂದರೆ ಅವರು ಮೇಜಿಯರ್ ಅಂದ್ರೆ ಜೆರಾಸ್ಟ್ರಿಯನ್ನರ ವಂಶಸ್ಥರು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರಿಗೆ ಮುಸ್ಲಿಮರೊಂದಿಗೆ, ವಿಶೇಷವಾಗಿ ಸುನ್ನಿಗಳೊಂದಿಗೆ ದೀರ್ಘಕಾಲದ ದ್ವೇಷವಿದೆ. ಸೌದಿ ಅರೇಬಿಯನ್ನರು ಇನ್ನೂ ತಮ್ಮನ್ನ ನಿಜವಾದ ಮುಸ್ಲಿಮರೆಂದು ಪರಿಗಣಿಸುತ್ತಾರೆ. ಇರಾನಿಯನ್ನರು ಜೆರೋಸ್ಟ್ರಿಯನ್ ಧರ್ಮದಿಂದ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಎಂದು ನಂಬುತ್ತಾರೆ. ಇರಾನಿಯನ್ನರಿಗೆ ಅರಬ್ಬರೆಂದರೆ ಎಲ್ಲಿಲ್ಲದ ದ್ವೇಷ. ಆದಾಗ್ಯೂ 1979ರಲ್ಲಿ ಆಯತುಲ್ಲಾ ಖುಮೇನಿ ನೇತೃತ್ವದಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆದಾಗ ಈ ಇರಾನಿಯನ್ನರು ತಮ್ಮ ಉಳಿದ ಪ್ರಾಚೀನ ಸ್ಮಾರಕಗಳು, ದೇವಾಲಯಗಳು ಮತ್ತು ಪ್ರತಿಮೆಗಳನ್ನ ನಾಶಪಡಿಸಿದರು ಎಂಬುದೇ ವಿಶೇಷ. ಹೀಗೆ ಇರಾನ್ನ ಇತಿಹಾಸಗಳನ್ನ ಒಂದೊಂದೇ ಕೆದಕುತ್ತಾ ಹೋದಂತೆಲ್ಲ ನಿಜಕ್ಕೂ ಅದೊಂದು ಇಡೀ ಜಗತ್ತಿನ ಕೊಂಡೆಯಂತಿದೆ. ಇದೀಗ ನಡೆಯುತ್ತಿರುವ ಜಾಗತಿಕ ಸಂಘರ್ಷದಿಂದ ಇರಾನ್ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಈ ಯುದ್ಧ ನೀತಿಯಿಂದ ಇಡೀ ವಿಶ್ವಕ್ಕೆ ಆಪತ್ತು ತಪ್ಪಿದ್ದಲ್ಲ. ಇವಿಷ್ಟು ಇರಾನ್ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.